ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ, ಸೊ ನನ್ನ ಹಸ್ಬೆಂಡ್ ಹಾಂಗ್ಕಾಂಗ್ ಹೋಗಿದ್ದಾರೆ ಫಾರಿನ್ ಟ್ರಿಪ್ಗೆ, ಬಿಸ್ನೆಸ್ ಟ್ರಿಪ್ ಇದು. ಸೊ ಹಾಗಾಗಿ ನಾನು ಮತ್ತು ಅದ್ವಿಕಾ ಮತ್ತು ನಮ್ಮ ಮಮ್ಮಿ ಮೂರು ಜನ ಈ ಒಂದು ವೀಕೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಹೇಗೆಲ್ಲ ಸ್ಪೆಂಡ್ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಹಸ್ಬೆಂಡ್ ಮನೇಲಿದ್ದಾಗ ನನ್ನ ಹಸ್ಬೆಂಡ್ ಜೊತೆ ಸುಮ್ಮನೆ ಜಗಳ ಆಡ್ತಾ ಇರ್ತೀನಿ. ಆ್ಯಂಡ್ ಇವಾಗ ನಮ್ಮ ಮಮ್ಮಿ ಬಂದಿದ್ದಾರೆ, ಸೊ ಅವ್ರ ಜೊತೆ ತುಂಬ ಜಗಳ ಆಡ್ತೀನಿ. ಸುಮ್ಮನೆ ಬೇಕು ಅಂತ ಕಾಲು ಕೆರೆದು ಜಗಳ ತೆಗಿತಾರಲ್ಲ, ಆ ರೀತಿ ಜಗಳ ಆಡೋದು ಸುಮ್ಮನೆ ಟೈಮ್ ಪಾಸಿಗೆ. ಸೊ ನನ್ನ ಹಸ್ಬೆಂಡ್ ಇದ್ದಾಗ ನನ್ನ ಹಸ್ಬೆಂಡ್ ಜೊತೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ತೆಗಿತೀನಿ. ಆ್ಯಂಡ್ ಇವಾಗ ಸೊ ನಮ್ಮ ಮಮ್ಮಿ ಜೊತೆ ನಮ್ಮ ಮಮ್ಮಿ ಬಂದಿದ್ಲು, ಸೊ ಹಂಗಾಗಿ ತುಂಬ ಸಿಕ್ಕಾಪಟ್ಟೆ ಜಗಳ ತೆಗೆದು ಇದೇ ಮಾಡ್ತಾ ಇರ್ತೀನಿ. ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ ನನಗೆ. ಸೊ ಇಲ್ಲಾಂದರೆ ಬೋರ್ ಆಗುತ್ತೆ. ಸುಮ್ಮನೆ ಅವಳು ಸುಮ್ಮನೆ ಕೂತ್ಕೊಂಡಿರ್ತಾಳೆ, ಸುಮ್ಮನೆ ಏನಾದರೂ ಮಾತಾಡಿಸ್ಬೇಕು ಅಂತ ಸುಮ್ಮನೆ ಜಗಳ ತೆಗಿತಾ ಇರ್ತೀನಿ. ಸೊ ನೀವೆಲ್ಲರೂ ಕೂಡ ಅಮ್ಮ ಜೊತೆ ಜಾಸ್ತಿ ಜಗಳ ತೆಗಿತೀರಾ? ಯಾರೆಲ್ಲ ಜಗಳ ಮಾಡ್ತೀರಾ? ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ನಿಮ್ಮ ದೊಡ್ಡವನ ಖಾರ, ಹೊಸ ಖಾರ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಸೂಪರು. ಇವತ್ತು ಬೆಳಗ್ಗೆ ಅಂದರೆ ಮಧ್ಯಾಹ್ನಕ್ಕೆ ನಮ್ಮ ಮಮ್ಮಿ ಬಂದರು, 1 ಗಂಟೆ ಎಲ್ಲ ಆಗಿತ್ತು. ಸೊ ನಮ್ಮ ಮಮ್ಮಿ ನೋಡಿ ಏನೆಲ್ಲ ತೊಗೊಂಡು ಬಂದಿದ್ರೆ, ತುಂಬ ಐಟಮ್ಸ್ ತೊಗೊಂಡ್ಬಂದಿದ್ರು. ಸ್ಟೋರಿ ಆ್ಯಂಡ್ ಸ್ಟೇಟಸ್ ಇಟ್ಟಾಗ ಏನು ಸ್ಪೆಷಲ್ ಅಂತ ಕೇಳ್ತಾರೆ. ನಥಿಂಗ್ ಸ್ಪೆಷಲ್. ನಮ್ಮ ಮಮ್ಮಿ ಮಾಡ್ತಾರೆ, ತುಂಬಾ ತರ್ತಾರೆ. ಇದು ಕಡಿಮೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇವಾಗ ನನ್ನ ಹಸ್ಬೆಂಡ್ ಹಾಂಗ್ಕಾಂಗ್ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಇವಾಗ 2 ಗಂಟೆಗೆ ಹೋಗ್ತಾ ಇದ್ದಾರೆ. ಸೊ ಮಧ್ಯಾಹ್ನ ಇವತ್ತು ಬೇಗ ಬಂದರು. ಆ್ಯಂಡ್ ನಮ್ಮ ಮಮ್ಮಿ ರೋಟಿ ಮಾಡ್ತಾ ಇದ್ದಾಳೆ. ಆ್ಯಂಡ್ ಅದ್ವಿಕಾ ಕೂಡ ಮಾಡಿ ಅವ್ರಿಗೆ ಬಡಿಸ್ತಾ ಇದ್ದಾಳೆ ಊಟಕ್ಕೆ. ಸೊ ನನಗೆ ಮನೇಲಿ ಒಬ್ಬಳಿಗೆ ಇರೋಕ್ಕೆ ಭಯ ಆಗುತ್ತೆ. ಸೊ ನಮ್ಮ ಮನೆ ಅಂತೂ ತುಂಬ ದೊಡ್ಡದಿದೆ. ಸೊ ಹಂಗಾಗಿ ಭಯ ಆಗುತ್ತೆ. ದೊಡ್ಡದಾಗಿರಲಿ ಒಂದೇ ರೂಮ್ ಆಗಿರಲಿ, ನನಗೆ ತುಂಬ ಭಯ ಆಗುತ್ತೆ. ಸೊ ಹಂಗಾಗಿ ನಮ್ಮ ಮಮ್ಮಿ ನನ್ನ ಜೊತೆ ಇರೋಕ್ಕಂತ ಬಂದಿದ್ದಾರೆ. ಆ್ಯಂಡ್ ಇವರು ಹಾಂಗ್ಕಾಂಗ್ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆಲ್ರಿಗೂ ಬಾಯ್ ಹೇಳಿದರು. ಸೊ ನೋಡಿ ಕಾರ್ ಬಂದಿತ್ತು, ಕುತ್ಕೊಂಡು ಹೋದ್ರು. ಬಾಯ್. ಅದ್ವಿಕಾ ಅಜ್ಜಿ ಜೊತೆ ಆರಾಮಾಗಿದ್ದಾಳೆ. ಆ್ಯಂಡ್ ಇದು ಸೆಕೆಂಡ್ ಡೇ. ಸೊ ಸ್ಕೂಲ್ಗೆ ಬರ್ತಾ ಇದ್ದೀನಿ ಅವಳಿಗೆ. ಆ್ಯಂಡ್ ಬರೋಷ್ಟರಲ್ಲಿ ನಾವು ಚಿಪ್ಸ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಯಾಕಂದರೆ ಅವಳು ಕೂಡ ಮಾಡ್ತಾಳೆ ನಮ್ಮ ಜೊತೆ. ಅದು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ವಿ. ಅವಳು ಕೂಡ ಬಂದು ಫ್ರೆಶ್ ಅಪ್ ಆದಳು. ಆ್ಯಂಡ್ ಇವಾಗ ನಮ್ಮ ಜೊತೆ ಸೊ ರೆಡಿಯಾಗಿದ್ದಾಳೆ. ಸೊ ಇವಾಗ ಚಿಪ್ಸ್ನ ತುರಿಬೇಕು, ಸ್ಲೈಸ್ ಮಾಡಬೇಕು. ಸೊ 2 ಮಣೆ ಇದ್ದಾವೆ ಸ್ಲೈಸ್ ಮಾಡೋದು. ಸೊ ನನಗೊಂದು ಮತ್ತು ಮಮ್ಮಿಗೊಂದು. ಸೊ ಇದರಲ್ಲಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದು ಸ್ವಲ್ಪ ತಿಕ್ಕಾಗಿ ಬಿಡುತ್ತೆ, ಅದು ಸ್ವಲ್ಪ ತಿನ್ನಾಗಿ ಬಿಡುತ್ತೆ. ಇದಕ್ಕಿಂತ ಅದೇ ಚೆನ್ನಾಗಿದೆ. ಸೊ ಹಂಗಾಗಿ ಅದು ನನ್ನ ಮ್ಯಾರೇಜಲ್ಲಿ ಸೊ ಅದ್ವಿಕಾ ಕೂಡ ಮಾಡ್ತಾ ಇದ್ದಾಳೆ. ಸೊ ಅವಳಿಗೂ ಇಂಟ್ರೆಸ್ಟು. ಮುಂಚೆ ಪಾಪು ಇದ್ದಾಗಿಂದನೂ ಅಷ್ಟೇ, 1 ಇಯರ್ ಇದ್ದಾಗಿಂದನೂ ಅಷ್ಟೇ ಈ ಥರ ಏನೇನೋ ಹೆಲ್ಪ್ ಮಾಡ್ತಾಳೆ ಅವಳು. ಸೊ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾಳೆ. 1.5 ಆದಮೇಲೆ ಅಂತೂ ಸ್ಟೇಜ್ ಮೇಲೆಲ್ಲ ಸ್ಟಾರ್ಟ್ ಮಾಡಿದ್ಲು ಡ್ಯಾನ್ಸ್ ಮಾಡೋಕ್ಕೆ. ಏನಾದರೂ ಫಂಕ್ಷನ್ಸ್ ಇದ್ದರೆ ಸಾಕು, ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಸೊ ಇವಾಗ 3 ಇಯರ್ಸ್ಗೆ ಅವಳದು ಗ್ಯಾದ್ರಿಂಗ್ ಇದೆ. ಸೊ ಇನ್ನೂ ಖುಷಿ ನನಗೆ. ಆ್ಯಂಡ್ ಇವಾಗ ನೀರು ಕುದಿಯೋಕೆ ಇಟ್ಟಿದ್ದಾಳೆ ನಮ್ಮ ಮಮ್ಮಿ. ಸೊ ಇದಕ್ಕೆ ಸಾಲ್ಟ್ ಕೂಡ ಹಾಕಿದ್ದೀವಿ. ಆ್ಯಂಡ್ ಇದಕ್ಕೆ ಜೀರಿಗೆ ಕೂಡ ಹಾಕ್ತಾ ಇದ್ದಾಳೆ. ಅಂದರೆ ನಾನು ಜೀರಿಗೆ ಎಲ್ಲ ಹಾಕಲ್ಲ, ಬಟ್ ನಮ್ಮ ಮಮ್ಮಿ ಹಾಕ್ತಾ ಇದ್ದಾಳೆ. ಸೊ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಜೀರಿಗೆ ಹಾಕಿದ್ಲು. ಆ್ಯಂಡ್ ಇವಾಗ ನಾವು ಏನು ಪೊಟ್ಯಾಟೊ ಸ್ಲೈಸ್ ಇರುತ್ತಲ್ವ, ಅದನ್ನು ಅದರಲ್ಲಿ ಹಾಕಬೇಕು. ಸೊ ನೀರನ್ನು ಅಂದರೆ ನಾವು ಇವಾಗ ಸ್ಪಟಿಕದ ನೀರಲ್ಲಿ ಹಾಕಿರ್ತೀವಿ. ಸೊ ಅದೆಲ್ಲ ಬಸಿದ್ಬಿಟ್ಟು ಇದರಲ್ಲೇ ಸೋಸಿಬಿಟ್ಟು ಇದರಲ್ಲಿ ಹಾಕಬೇಕು. ಸೊ ನೋಡ್ಬೋದು ನೀವು ಇಲ್ಲಿ ಒಂದು ಚೆನ್ನಾಗಿ ಬೌಲ್ ಆಗಬೇಕು. ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನು ತೆಗಿಬೇಕಾಗತ್ತೆ. ಅಂದರೆ ಜಸ್ಟ್ ಆಫ್ ಮಾಡಬೇಕು. ಅದಾದಮೇಲೆ ಅದನ್ನು ಈ ರೀತಿ ಶಾಣಿಗೆ ಇರುತ್ತಲ್ವ, ಅದರಲ್ಲಿ ಸೋಸ್ಕೊಂಡು ನಾವು ಮಾಡಬೇಕು. ಆಮೇಲೆ ಇದು ನೋಡಿ ಸೋಸ್ಕೊಂಡಂಥ ನೀರು ಬ್ಲ್ಯಾಕ್ ಕಲರ್ ಎಷ್ಟು ಬಂದುಬಿಟ್ಟಿದೆ. ಆ್ಯಂಡ್ ತುಂಬ ಇದ್ದಾವೆ. ಸೊ ಒಂದು 200 ಚಿಪ್ಸ್ ಇರ್ಬೋದೇನೋ. ಸೊ ಇದನ್ನೆಲ್ಲ ನಾವು ಒಂದು ನೀಟಾಗಿ ಒಂದು ಬಟ್ಟೆ ಮೇಲೆ ಹಾಕ್ತಾಯಿದ್ದೀವಿ. ಸೊ ಕಾಟನ್ ಬಟ್ಟೆ ಮೇಲೆ ಹಾಕಬಾರ್ದು, ಪ್ಲಾಸ್ಟಿಕ್ ಅಥವಾ ಸಾರಿ ಮೇಲೆ ಹಾಕಬೇಕು. ಸೊ ಈ ಬಟ್ಟೆ ಮೇಲೆ ಹಾಕಿರೋದ್ರಿಂದ ಅಂದರೆ ತುಂಬ ಲೇಟಾಗಿ ತೆಗೆದ್ರೆ ಇದು ಥ್ರೆಡ್ಡೆಲ್ಲ ಏನಿರುತ್ತೆ ಅಲ್ವಾ, ಅದೆಲ್ಲ ಹತ್ಕೊಂಡು ಬರುತ್ತೆ. ಸೊ ಹಂಗಾಗಿ ಇದನ್ನು ಈ ಥರ ಬಟ್ಟೆ ಮೇಲೆ ಹಾಕಿದರೆ ಬೇಗನೆ ತೆಗಿಬೇಕು. ಸ್ವಲ್ಪ
70% ಡ್ರೈ ಆದಮೇಲೆ ಸಾಕು. ಅದಾದಮೇಲೆ ತೆಗಿಬೇಕು. ಆ್ಯಂಡ್ ಈ ರೂಮಲ್ಲಿ ಸ್ವಲ್ಪ ಬಿಸಿಲು ಬೀಳುತ್ತೆ. ಆ್ಯಂಡ್ ಈ ರೂಮಲ್ಲಿ ಸೊ ಇಂಥ ಏನಾದರೂ ಒಣ ಹಾಕೋದಿದ್ರೆ ಈ ರೀತಿ ಇಲ್ಲಿ ಹಾಕಿರ್ತೀನಿ. ಆ್ಯಂಡ್ ಹಾಗೆ ಸಾಬುದಾನ ಪಾಪಡ್ ಕೂಡ ಇಲ್ಲೇ ಮಾಡ್ತೀನಿ. ಸೊ ಮತ್ತು ಅವಳನ್ನ ಸ್ಕೂಲ್ಗೆ ಹೋಗಿ ಬಿಟ್ಟು ಬಂದ್ವಿ 3 ಜನ ಸೇರಿ ಹಠ ಮಾಡ್ತಾಯಿದ್ಲು. ಆ್ಯಂಡ್ ಇವಾಗ ನಮ್ಮ ಮಮ್ಮಿ ಮಾಡ್ತಾಯಿದ್ರೆ ಶೇಂಗಾ ಉಂಡೆ ಅಂದರೆ ಕಡಲೆ ಬೀಜದ ಲಡ್ಡು. ಸೊ ಇದು ನಾಳೆ ಶಿವರಾತ್ರಿ ಬರುತ್ತೆ. ಶಿವರಾತ್ರಿ ಬರೋದ್ರಿಂದ ನಾನು ರೆಗ್ಯುಲರ್ ಪ್ರತಿ ವರ್ಷವೂ ಒಂದು 10ರಿಂದ 12 ಉಂಡೆ ಎಲ್ಲ ಮಾಡಿಟ್ಕೊತೀನಿ. ಸೊ ಅವಾಗ ಈ ಸತಿ ನಮ್ಮ ಮಮ್ಮಿ ಬಂದಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಮತ್ತು ಇದಾದಮೇಲೆ ನೆಕ್ಸ್ಟ್ ಟ್ರಿಪ್ಪಿಗೆ ಬೇರೆ ಹೋಗೋರಿದ್ದಾರೆ. ಹಾಗಾಗಿ ಸೊ ಅವಳಿಗೆ ಅಂತ ಸಪ್ರೇಟ್ ಮಾಡ್ಕೊಂಡಿದ್ದಾಳೆ. ನಮಗೆ ಅಂತ ಹೇಳಿ ಒಂದು 10ರಿಂದ 12. ಆ್ಯಂಡ್ ಇದನ್ನು ನಾವು ಸಾಯಂಕಾಲ ನೆಕ್ಸ್ಟ್ ಡೇ ಸಾಯಂಕಾಲ ತೆಗೆದ್ವಿ. ಆ್ಯಂಡ್ ಇಷ್ಟೊಂದು ಚಿಪ್ಸ್ ಆಗಿದ್ವು. ಆ್ಯಂಡ್ ಅವತ್ತು ನಾನು ನಮ್ಮ ಮಮ್ಮಿ ಹತ್ರ ಹೋಳಿಗೆ ಮಾಡಿಸ್ಕೊಂಡೆ. ಅಂದರೆ ಹಬ್ಬದ ಊಟ ನನಗಂತೂ ತುಂಬ ಇಷ್ಟ ನಮ್ಮ ಮಮ್ಮಿ ಮಾಡೋ ಹಬ್ಬದ ಊಟ. ಸೊ ಬಂದಾಗೆಲ್ಲ ಪ್ರತಿ ಸತಿ ಹಬ್ಬದ ಊಟ ಏನೇನಿರುತ್ತೆ ಹೋಳಿಗೆ ಸೊ ಅದೆಲ್ಲ ಮಾಡಿಸ್ಕೊಂಡು ತಿಂತೀನಿ. ನಾನಂದರೆ ಇಲ್ಲಿ ಹೇಳಬೇಕಂದ್ರೆ ಇವ್ರಿಗಂತೂ ರಜೆ ಇರೋಲ್ಲ ಹಬ್ಬದ ಟೈಮಲ್ಲಿ. ಸೊ ಹಬ್ಬ ಏನಾದರೂ ಮಾಡಬೇಕಂದ್ರೆ ಒಂದು ಕಡುಬು ಮಾಡಿ ಅದರಲ್ಲೇ ಮುಗಿಸ್ಬಿಡ್ತೀನಿ. ಈ ಥರ ಹೋಳಿಗೆ ಮಾಡೋಕ್ಕಾಗಲ್ಲ. ಸೊ ಒಬ್ಬಳಿಗೆ ಮಾಡ್ಕೊಂಡು ತಿನ್ನೋಕ್ಕೆ ಅಷ್ಟೊಂದು ಮನಸ್ಸಿರಲ್ಲ. ಸೊ ನನ್ನ ಹಸ್ಬೆಂಡ್ ಕೂಡ ಮನೇಲಿದ್ದರೆ ಈ ರೀತಿ ಏನಾದರೂ ಮಾಡ್ಬೋದು ಅಂತ ನನಗೋಸ್ಕರ ಅಂತ ನಾನೇನು ಮಾಡ್ಕೊಂಡೆಲ್ಲ ತಿನ್ನಲ್ಲ. ಹಸ್ಬೆಂಡ್ ಇದ್ದರೆ ಮನೇಲೇ ಇದ್ದರೆ ಸೊ ಈ ರೀತಿ ವೆರೈಟಿ ಎಲ್ಲ ಮಾಡಿ ಅವ್ರಿಗೆ ಮಾಡಿಕೊಡ್ತೀನಿ. ಆ್ಯಂಡ್ ಆಮೇಲೆ ನಾನು ತಿಂತೀನಿ. ಸೊ ಇವಾಗ ನೋಡಿ ನಾವು ಊಟ ಮಾಡ್ತಾಯಿದ್ದೀವಿ. ಕೋಸಂಬರಿ ಪಲ್ಯ ಹಾಗೆ ಇದೆ ಕಟ್ಟಿನ ಸಾರು, ಬದನೇಕಾಯಿ ಪಲ್ಯ ಇದೆಲ್ಲನೂ ಮಾಡಿದ್ದಾಳೆ ನಮ್ಮ ಮಮ್ಮಿ. ಸೊ ನಾನಂತೂ ಆರಾಮಾಗಿ ಕೂತ್ಕೊಂಡು ತಿಂದೆ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೊ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಒಂದು 100 ಹೋಳಿಗೆ ಮಾಡಂದರೂ ಮಾಡ್ತಾಳೆ. ಅಷ್ಟೊಂದು ಎಕ್ಸ್ಪರ್ಟ್ ಇದ್ದಾಳೆ ನಮ್ಮ ಮಮ್ಮಿ. ಸೊ ಇವಾಗ ಮತ್ತು ಹಾಗೆ ಇವಾಗ ನಮ್ಮ ಮಮ್ಮಿ ಊರಿಗೆ ಹೋಗೋ ಟೈಮ್ ಬಂತು. ಸೊ ಹಂಗಾಗಿ ಸ್ವಲ್ಪ ಮ್ಯಾಂಗೋ ಎಲ್ಲ ತೊಗೊತೀನಿ ಅಂತ ತೊಗೊಂಡ್ರು. ಸೊ ಇವಾಗ ನಮ್ಮ ಮಮ್ಮಿಗೆ ಬಾಯ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಗೊತ್ತಿಲ್ಲ ಇವತ್ತಿನ ದಿನ ಹೆಂಗೆ ಸ್ಪೆಂಡ್ ಆಗುತ್ತೆ ಅಂತೇಳಿ. ಯಾಕಂದರೆ ನನ್ನ ಹಸ್ಬೆಂಡ್ ನಾಳೆ ಬರೋರಿದ್ದಾರೆ. ಸೊ ಇವತ್ತಿನ ದಿನ ನಾನು ಏನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಮತ್ತು ನನ್ನ ಪಕ್ಕದ ಮನೇಲಿ ಸೊ ಆಂಟಿ ಇದ್ದಾರೆ, ಅವ್ರ ಮನೇಲಿ ಮಲ್ಕೊಂಡಿದ್ದೆ. ಅಂದರೆ ಅಲ್ಲಿ ಸ್ಟೇ ಆಗಿದ್ದೆ ನಾನು. ಸೊ ನನ್ನ ಹಸ್ಬೆಂಡ್ ಬೆಳಗ್ಗೆ 6 ಗಂಟೆಗೆಲ್ಲ ಬಂದರು. ಸೊ ಇವಾಗ ನನಗೆ ಏನೇನೆಲ್ಲ ತೊಗೊಂಡು ಬಂದಿದ್ದಾರೆ ಅಂತ ನನಗೆ ತೋರಿಸ್ತಾ ಇದ್ದಾರೆ. ಸೊ ಇದು ಕಂಪ್ನಿಯಲ್ಲಿ ಅಲ್ಲಿ ಕೊಟ್ಟಿದ್ದು ಶರ್ಟು. ಅಲ್ಲಿ ಫಂಕ್ಷನ್ಸ್ ಇತ್ತು, ಹಾಗಾಗಿ ಫಂಕ್ಷನ್ ಎಲ್ಲ ಇತ್ತು. ಸೊ ಹಂಗಾಗಿ ಅಲ್ಲಿ ವೇರ್ ಮಾಡೋದಕ್ಕೆ ಕೊಟ್ಟಂಥ ಶರ್ಟ್. ಆ್ಯಂಡ್ ಚಾಕ್ಲೇಟ್ಸ್ ತೊಗೊಂಬಂದಿದ್ದಾರೆ. ಸಿಂಗಾಪುರ್ಗೆ ಹೋದಾಗಲೂ ತುಂಬ ಚಾಕ್ಲೇಟ್ಸ್ ತಂದಿದ್ದರು. ಆ್ಯಂಡ್ ಈ ಸತಿ ಕೂಡ ಅಷ್ಟೇ ಚಾಕ್ಲೇಟ್ಸ್ ತೊಗೊಂಬಂದಿದ್ದಾರೆ. ಸೊ ನಾನು ಹೇಳಿ ಕಳಿಸಿದ್ದೆ ಚಾಕ್ಲೇಟ್ಸ್ ಬೇಡ ಅಂತ ಹೇಳಿ. ಬಟ್ ಅದ್ವಿಕಾಗೋಸ್ಕರ ಚಾಕ್ಲೇಟ್ ತೊಗೊಂಬಂದಿದ್ದಾರೆ. ಸೊ ಫ್ರಮ್ ಹಾಂಗ್ಕಾಂಗ್. ಸೊ ಇವಾಗ ನನಗೆ ಏನು ತಂದಿದ್ದಾರೆ ನೋಡ್ತಾ ಇದ್ದೀನಿ. ಸೊ ಮಾಲೆಲ್ಲ ಜಾಸ್ತಿ ಒಂದು ಡ್ರೆಸ್ಗೆ ನಾರ್ಮಲ್ ಟಿ ಶರ್ಟ್ಗೆ 5,000 6,000 ಎಲ್ಲ ಇತ್ತಂತೆ ನಾರ್ಮಲ್ ಟಿ ಶರ್ಟ್. ಸೊ ಹಾಗಾಗಿ ತಗೊಳ್ಳಿಲ್ಲ ಅಂತ ಹೇಳಿದರು. ಸೊ ದ್ಯಾಟ್ಸ್ ಓಕೆ. ನನಗೂ ಅಷ್ಟು ಕಾಸ್ಟ್ಲಿ ನನಗೆ ಇಷ್ಟ ಆಗೋಲ್ಲ. ವರ್ತ್ ಅನ್ನಿಸ್ಬೇಕು ನನಗೆ. ಆ್ಯಂಡ್ ನನಗೆ ಬ್ಯಾಗ್ಸ್ ತೊಗೊಂಡು ಬಂದಿದ್ದಾರೆ. ಮೇ ಬಿ ಅಲ್ಲೇನೋ ಚೆನ್ನಾಗಿ ಫೇಮಸ್ ಇರ್ಬೋದೇನೋ ಈ ಬ್ಯಾಗ್ಸ್ ಎಲ್ಲ. ಸೊ ಅಲ್ಲಿ ಯಾವುದು ಫೇಮಸ್ ಇರುತ್ತೆ ಅದನ್ನು ಬ್ಯಾಗ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ಸೊ ನೋಡಿ ಮಿಕ್ಕಿ ಅಂದರೆ ಏನು ಟಾಮ್ ಇದೆ ಅದ್ರ ಮೇಲೆ. ಸೊ ಚೆನ್ನಾಗಿದೆ. ಆ್ಯಂಡ್ ಸೊ ಸೈಡ್ ಬ್ಯಾಗ್ ಕೂಡ ತೊಗೊಂಡು ಬಂದಿದ್ದಾರೆ. ಸೊ ಹಾಂಗ್ಕಾಂಗ್ ಐ ಲವ್ HK ಅಂತ ಇದೆ. ಸೊ ಇದು ಮೊಬೈಲ್ ಬ್ಯಾಗ್ ಬರುತ್ತಲ್ವ ಆ ರೀತಿ ಇದೆ. 2 ಇದ್ದಾವೆ. ಸೊ ನೋಡಬೇಕು 3 ಇದ್ದಾವೆ. ನನಗೆ ಲಾಸ್ಟ್ ಟೈಮ್ ಸಿಂಗಾಪುರ್ಗೆ ಹೋದಾಗೂ ಬ್ಯಾಗ್ಸ್ ತೊಗೊಂಬಂದಿದ್ರು. ಇದೇ ರೀತಿ 4-5 ಬ್ಯಾಗ್ ತೊಗೊಂಡು ಬಂದಿದ್ರು. ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆ್ಯಂಡ್ ಇದು ಇಲ್ಲೆಲ್ಲೋ ಸೊ ಚಿಕ್ಕ ಬ್ಯಾಗ್ನೇ ತುಂಬ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಕಾಸ್ಟ್ಲಿ ಇರೋದೆಲ್ಲ ತೊಗೊಂಬರ್ಬೇಡಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ಅವರು ಇರೋ ಹೋಟೆಲಲ್ಲಿ ಏನೋ ನೆಲಕ್ಕೆ ಸ್ಲಿಪ್ ಆಗುತ್ತಲ್ವ ಕಾಲು, ಅದಕ್ಕಂತ ಹಾಕ್ಕೊಳ್ಳೋಕ್ಕೆ ಕೊಟ್ಟಿರೋ ಸ್ಲಿಪ್ಪರ್ಸ್ ಇದು. ಸೊ ಸ್ಲಿಪ್ ಆಗಬಾರ್ದು ಅಂತ ಹೇಳಿ ಚೆನ್ನಾಗಿರೋ ಹೋಟೆಲ್ ಇರುತ್ತೆ. ಥಿಂಕ್ 5 ಸ್ಟಾರ್ ಅದಕ್ಕಿಂತ ಚೆನ್ನಾಗಿರೋ ಹೋಟೆಲು. ಸೊ ಹಂಗಾಗಿ ಸ್ಲಿಪ್ ಆಗಬಾರ್ದು ಅಂತೇಳಿ ರೂಮಲ್ಲಿ ಲಕ್ಸುರಿ ರೂಮ್ ಇರೆಲ್ಲ ಇರುತ್ತೆ. ಸ್ಲಿಪ್ ಆಗಬಾರ್ದು ಅಂತ 8 ಸೆಟ್ ಕೊಟ್ಟಿದ್ದರು. ನೋಡಿ ಹಾಕ್ಕೊಂಡು ಜಸ್ಟ್ ರೂಮಲ್ಲಿ ಹಾಕ್ಕೊಂಡು ತಿರುಗಾಡ್ದು ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋ ಅಷ್ಟೇ ಸ್ಲಿಪ್ಪರ್ಸು. ಆ್ಯಂಡ್ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾಳೆ ಅದ್ವಿಕಾ. ಚಾಕ್ಲೇಟ್ಸ್ ನಾನು ಇನ್ನೂವರೆಗೂ ಟೇಸ್ಟ್ ಮಾಡಿಲ್ಲ, ಅದ್ವಿಕಾನೇ ತಿಂತಿರೋದು. ಸೊ ಫುಲ್ ತೊಗೊಂಡು ಬಂದಿದ್ದಾರೆ. ಒಂದು 50 ಚಾಕ್ಲೇಟ್ಸ್ ಇರ್ಬೋದು. ಸೊ ನೋಡೋಣ ಯಾವಾಗಲಾದರೂ ತಿಂತೀನಿ. ಸದ್ಯಕ್ಕೆ ನನಗೆ ಚಾಕ್ಲೇಟ್ಸ್ ಮೇಲೆ ಅಷ್ಟೊಂದು ಲವೆಲ್ಲ ಕಮ್ಮಿ ಆಗಿದೆ. ಆ್ಯಂಡ್ ಸೊ ನೆಕ್ಸ್ಟ್ ಹಾಗೆ ಮತ್ತು ಡೈಲಿ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ರುಟೀನು. ಸೊ ಇವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಆ್ಯಂಡ್ ಬಿಡೋದು. ಮತ್ತು ಹೆಂಗಾಗತ್ತೆ ಅಂದರೆ ಮಾರ್ನಿಂಗ್ 10ವರೆಗೂ ನನಗೆ
ಸೊ ನನ್ನ ಹಸ್ಬೆಂಡ್ದು ಕೆಲಸ ಮಾಡೋದಾಗತ್ತೆ, ಅವ್ರಿಗೆ ಟಿಫನ್ನು ಲಂಚ್ ಬಾಕ್ಸ್ ಕಟ್ಟೋದು ಇದೆಲ್ಲ ಆಗುತ್ತೆ. ಸೊ ವಾಪಸ್ ಬಂದ್ಲು ಇವಾಗ ಸ್ಕೂಲಿಂದ. ಮತ್ತು ಹಾಗೆ ನೆಕ್ಸ್ಟ್ ಏನು ಅಷ್ಟೇ. ಸೊ ಜಸ್ಟ್ ಅಂದರೆ 1 ಗಂಟೆಗೆ ಬರುತ್ತಾಳೆ. ಸೊ ಅದಾದಮೇಲೆ ನಾನು ಅವಳಿಗೆ ಸ್ವಲ್ಪ ಟಿಫಿನ್ ಎಲ್ಲ ಏನಾದರೂ ಹಾಕ್ಕೊಡ್ತೀನಿ, ಊಟ ಎಲ್ಲ ಹಾಕ್ಕೊಡ್ತೀನಿ. ಅದಾದಮೇಲೆ ಹಂಗೆ ಸ್ವಲ್ಪ ಬೇರೆ ಮತ್ತು ಫ್ರೆಶ್ ಫುಡ್ಡನ್ನೇ ಮಾಡ್ತೀನಿ. ರೈಸ್ ಎಲ್ಲ ಬಿಸಿ ಬಿಸಿದೇ ಮಾಡಿ ಕೊಡ್ತೀನಿ. ಸೊ ಬೆಳಗ್ಗೆ ಮಾಡಿದ್ದೆ ಮತ್ತೆ ತಿನ್ನಿಸಲ್ಲ. ಜಸ್ಟ್ ಪಲ್ಯ ಮತ್ತು ಸಾಂಬಾರು ಇದ್ದರೆ ಮಾತ್ರ ಬೆಳಗ್ಗೆ ಮಾಡಿರೋದು ತಿನ್ನಿಸ್ತೀನಿ. ಇಲ್ಲ ಅಂತಂದರೆ ಫ್ರೆಶ್ ಇನ್ನು ಜಸ್ಟ್ ಮಾಡಿರೋದೇ ತಿನ್ನಿಸ್ತೀನಿ. ಆ್ಯಂಡ್ ಮತ್ತು ಸೊ ಅದೆಲ್ಲ ಕೆಲಸ ಆಗುತ್ತೆ. ಹಾಗೆ ಹೋಗ್ತಾನೆ ಇರುತ್ತೆ. ಮತ್ತು ಟೆಂಪಲ್ಗೆ ಹೋಗಿರಲಿಲ್ಲ, ಸೊ ಅಲ್ಲಿ ಕೂಡ ಹೋಗಿ ಬಂದ್ವಿ. ಹಾಂಗ್ಕಾಂಗ್ ಹೋಗಿ ಬಂದಮೇಲೆ ಎಲ್ಲೆಲ್ಲ ಹೋಗಬೇಕು ಅಲ್ಲೆಲ್ಲ ಹೋಗಿ ಬಂದ್ವಿ. ಆ್ಯಂಡ್ ಸೊ ಗ್ಯಾದ್ರಿಂಗ್ಗೆ ಮಮ್ಮಿ ಬರೋಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದೆ. ಸೊ ಬರಲ್ವಾ ಅಂತ ತುಂಬ ಶಾಡಾಗಿ ಕೇಳ್ತಾ ಇದ್ಲು. ಆ್ಯಂಡ್ ಬಂದಿದ್ದಾಳೆ ನೋಡು, ಹೋಗು ಸರ್ಚ್ ಮಾಡು ಅಂತ ಹೇಳಿದ್ದಕ್ಕೆ ಸೊ ನಿದ್ದೆಗಣ್ಣಲ್ಲಿ ಎದ್ದು ಸೊ ಇವಾಗ ಹೋಗ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ, ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ಬೇಗ ಹೇಳಲ್ಲ, ಅವ್ರು ಬಂದರು ಇವ್ರು ಬಂದರು, ಏನೋ ಆಯಿತು ಅದು ಇತ್ತು ಇದಾಯಿತು ಅಂತ ಹೇಳಿ ಎಬ್ಬಿಸ್ತಾ ಇರ್ತೀನಿ. ಸೊ ನೋಡಿ ಮಮ್ಮಿ ಮತ್ತು ಅಪ್ಪು ಬಂದಿದ್ದಾರೆ ಅಂತ ಹೇಳ್ತೀನಿ. ಮಮ್ಮಿ ಮತ್ತು ಅವರ ಅಪ್ಪ ಅಂದರೆ ಅವರ ಕಾಕ ಸೊ ಇವ್ರು ಬಂದಿದ್ದಾರೆ ಅಂತ ಹೇಳ್ತೀನಿ. ಹಾಗಾಗಿ ಸರ್ಚ್ ಮಾಡ್ತಾ ಇದ್ದಾಳೆ, ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಂತೇಳಿ. ಸೊ ನನ್ನ ಮಾರ್ನಿಂಗ್ ಮನೆ ಅಂತೂ ಮೆಸ್ಸಿಯಾಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣನೇ ಕ್ಲೀನ್ ಮಾಡಿರ್ತೀನಿ, ಆದರೂ ಮೆಸ್ಸಿಯಾಗೇ ಇರುತ್ತೆ. ಸೊ ಬಂದಿಲ್ಲ ಅಂತ ಗೊತ್ತಾದಮೇಲೆ ಮತ್ತೆ ಹೋಗಿ ಮಲ್ಕೊತಾ ಇದ್ದಾಳೆ ಇವಾಗ. ಹಿಂಗೆ ಸಾಗ್ತಾ ಇರುತ್ತೆ ನಮ್ಮ ಡೈಲಿ ರೂಟೀನ್. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಓಲ್ಡ್ ವ್ಲಾಗ್ಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.